ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ಪಂಡಿತ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ಯಾರಿಗೂ ಅಂತ ದೊಡ್ಡ ರೋಗ ಬಂದಿಲ್ವಲ್ಲ? ಬಂದಿರೋ ದೊಡ್ಡ ರೋಗ ಹೋಗ್ಲಿ ಅಂತ ತಾನೇ ಇವ್ರ ಹತ್ರ ಗುಳಿಗೆ ತಂದು ಕೊಟ್ಟಿರೋದು. ಏನಿಲ್ಲ ಅಮ್ಮಿ, ಏನಿಲ್ಲ. ಅಲ್ಲ, ಇವ್ರು ಯಾಕೆ ಬಂದಿದ್ದಾರೆ? ಯಾಕೆ ಬಂದಿದ್ದೀರಾ ನೀವು? ಗೌಡ್ರೆ, ನಾನು ಹೇಳ್ದಂಗೆ ನೀವು ಕರ್ಕೊಂಡ್ ಬಂದ್ಬಿಟ್ಟು ಈಗ ನೋಡಿ ಅನು ಅಕ್ಕನ ವಾಯ್ಸ್ ಸರಿ ಹೋಗ್ಬಿಟ್ಟಿದಾರಲ್ಲ. ಗುಲಾಬಿ, ಏನದು ನಿಮ್ಮಿಬ್ರದ್ದು ಗುಸುಗುಸು? ಏನಿಲ್ಲ ಅನು ಅಕ್ಕ, ನಿಮ್ ಕಾಯಿಲೆ ವಾಸಿ ಆಯ್ತಲ್ವಾ, ಅದಕ್ಕೆ ಪಂಡಿತರ ಅವಶ್ಯಕತೆ ಇಲ್ಲ, ಕಳಿಸ್ಬಿಡಿ ಅಂತ ಗೌಡ್ರಿಗೆ ಹೇಳ್ತಾ ಇದ್ದೆ. ಪಂಡಿತ್ರೆ, ನಿಮ್ ಅವಶ್ಯಕತೆ ಏನಿಲ್ಲ, ಏನೂ ಮಾತಾಡಬೇಡಿ, ಹಂಗೆ ಹೋಗ್ಬಿಡಿಯಪ್ಪ. ಅವ್ರನ್ನ ಯಾಕ್ರಿ ಏನು ಮಾತಾಡ್ಬೇಡಿ ಅಂತಿದ್ದೀರಾ? ತೆಪ್ಪಗ್ ನಿಂತ್ಕೊಳ್ರಿ. ಪಂಡಿತ್ರೆ, ನೀವ್ ಹೇಳಿ, ನೀವ್ ಯಾಕೆ ಬಂದಿದ್ರಿ? ಅದು ಅಯ್ಯೋ, ನೀವ್ ಹೇಳಿ. ಅಮ್ಮ, ಅದು ಏನಾಯ್ತ್ರಿ ನಿಮ್ಗೆ? ಏನಿಲ್ಲ ಅಮ್ಮಿ. ನೀವ್ ಹೇಳಿ ಪಂಡಿತ್ರೆ, ಧೈರ್ಯವಾಗಿ ಹೇಳಿ. ನೋಡಮ್ಮ, ಇವನ್ ಹೆಂಡತಿ ದೊಡ್ಡ ಜಗಳ ಗಂಟೆ ಅಂತೆ. ಮಾತಾಡಿದ್ರೆ ಆನೆ ಕಿರಿತಂಗಿರುತ್ತಂತೆ, ಹೊಡೆದ್ರೆ ಗದೆ ತಗೊಂಡು ಹೊಡೆದಂಗಿರುತ್ತಂತೆ. ಅದಕ್ಕೆ ನನ್ನ ಹತ್ರ ಬಂದು ಯಾವ್ದಾರ ಗುಳಿಗೆ ಇದ್ರೆ ಕೊಡಿ ಅಂತ ಕೇಳಿದ್ದ. ನಾನು ಅವ್ರಿಗೆ ಒಂದು ಗುಳಿಗೆ ಕೊಟ್ಟಿದ್ದೆ. ಅದು ನಾವು ಅವನ ಹೆಂಡತಿಗೆ ಮಜ್ಜಿಗೆಲ್ ಹಾಕಿ ಕುಡಿಸಿದ್ದಂತೆ. ಈಗ ಅವಳು ಸರಿ ಹೋಗಿದ್ದಾಳೆ, ಅದಕ್ಕೆ ಸನ್ಮಾನ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಗೋವಿಂದ ಗೋವಿಂದ. ಅಯ್ಯೋ, ಸನ್ಮಾನ ತಾನೇ ಮಾಡೋಣ. ಎಲ್ಲಿ ಅವ್ರ ಹೆಂಡತಿ ಕಾಣ್ತಿಲ್ವಲ್ಲ, ಕರ್ಸ್ರಿ, ಸನ್ಮಾನ ಮಾಡಿಸ್ಕೊಂಡೆ ಹೊಟ್ಬಿಡ್ತೀನಿ. ಪಂಡಿತ್ರೆ, ಎಲ್ಲ ಹೋದ್ರು? ಅಯ್ಯೋ, ಎದಲ್ರಿ ಮೇಲೆ. ಇವ್ರ ಹೆಂಡತಿ ನಾನೇ. ಏನ್ರಿ, ಹೆಂಡತಿಗೆ ಮಾತ್ರೆ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ಆಮಿ, ಫುಲ್ ರೈಸು, ಇದ್ರಲ್ಲಂದ ಏನು ತಪ್ಪಿಲ್ಲ. ನಾನು ಸುಮ್ನೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಆ ಪಂಡಿತ್ರೆ ಕರೆದು ಒಂದು ಹೊಸ ಮಾತ್ರೆ ಕಂಡಿಡ್ದಿದೀನಿ, ಅದನ್ನ ಪ್ರಯೋಗ ಮಾಡ್ಬೇಕು, ನಿನ್ ಹೆಂಡತಿ ಮೇಲೆ ಪ್ರಯೋಗ ಮಾಡು ಅಂತ ಕೊಟ್ರು.